ನಾವು ಪ್ರಾರ್ಥನೆ ಮಾಡ್ತಿರುವಾಗ ದೇವರ ಮೇಲಿರುವ ಪ್ರೀತಿನ ನಾವು ವ್ಯಕ್ತಪಡಿಸ್ತೀವಿ. ಆ ಸಮಯ ದೇವ್ರ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡ್ತಿರುವಾಗ ದೇವ್ರ ಮೇಲಿರೋ ಪ್ರೀತಿನ ನಾವು ವ್ಯಕ್ತಪಡಿಸ್ತೀವಿ. ಅದು ಒಳ್ಳೆ ಸಮಯ ನಮಗೆ. ನಮ್ಮ ಪ್ರೀತಿನ ದೇವರಿಗೆ ವ್ಯಕ್ತಪಡಿಸುವಂತ ಸಮಯ ಪ್ರಾರ್ಥನೆ. ನೋಡ್ರಿ, ಈಗ ಯಾರನ್ನಾದ್ರೂ ನಾವು ಇಷ್ಟಪಟ್ಟಿರ್ತೀವಿ ಅನ್ನೋದು. ಈಗ ನಮ್ಮ ತಾಯಿ ಅಂದ್ರೆ ನಮ್ಗೆ ಇಷ್ಟ, ಅಪ್ಪ ಅಂದ್ರೆ ಇಷ್ಟ, ತಂದೆ ತಾಯಿ ಹತ್ರ ನಾವು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಮ್ಗೆ ಅನಿಸ್ತಿದೆ ಅಂದ್ರೆ ಅರ್ಥ ಏನು? ಅವ್ರನ್ನಂದ್ರೆ ನಮ್ಗೆ ಇಷ್ಟ, ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಗೆ ಅನಿಸುತ್ತೆ. ಹೌದಾ ಇಲ್ಲ? ಅಂದ್ರೆ ಯಾರು ನಾವು ಪ್ರೀತಿ ಮಾಡ್ತೀವೋ ಅವ್ರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಗೆ ಅನಿಸುತ್ತೆ. ಅದೇ ರೀತಿಯಲ್ಲಿ ನಾವು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಟೈಮು ನಾವು ದೇವ್ರ ಹತ್ರ ಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಗೆ ಅನಿಸುತ್ತೆ. ಅದೇ ಪ್ರಾರ್ಥನೆ. ಆ ಪ್ರಾರ್ಥನೆನಲ್ಲೇ ನಾವು ನಮ್ಮ ಪ್ರೀತಿನ ದೇವ್ರಿಗೆ ವ್ಯಕ್ತಪಡಿಸ್ಬೇಕು. ನಮ್ಮ ಪ್ರತಿ ವಿಷಯ ಅನುದಿನ ನಮ್ಮ ಜೀವಿತದಲ್ಲಿ ನಡೆಯುವ ಪ್ರತಿ ವಿಷಯ ಕೂಡ ನಾವು ದೇವ್ರ ಹತ್ರ ಹೋಗಿ ಹೇಳ್ಕೋಬೇಕು. ದೇವಾ, ಈ ರೀತಿ ಐತೆ, ಈ ರೀತಿ ಪರಿಸ್ಥಿತಿ, ಈ ರೀತಿ ಎಲ್ಲವೂ ಪ್ರತಿಯೊಂದನ್ನ ದೇವ್ರ ಹತ್ರ ನಾವು ಹೇಳ್ಕೋಬೇಕು. ಹೇಳ್ಕೊಂಡಾಗ ದೇವ್ರ ಏನ್ ಮಾಡ್ತಾನಂದ್ರೆ ನಮಗೆ ಕೌನ್ಸಿಲಿಂಗ್ ಮಾಡ್ತಾನೆ, ನಮಗೆ ಆಲೋಚನೆಗಳು ಕೊಡ್ತಾನೆ. ಸರಿ, ಈಗ ಈ ರೀತಿಯ ನೀನು ಹೋಗ್ತಿದ್ವಿ ನೋಡೋದು ರಾಂಗ್ ಸ್ಟೆಪ್, ಆ ರೀತಿ ನೀನು ಹೋಗ್ಬೇಡ, ಈ ರೀತಿಯಾಗಿ ನಡಿ, ಇದು ಸರಿಯಾದ ದಾರಿ. ಈ ಕೆಲಸ ಮಾಡ್ತಿದ್ಯಲ್ಲ, ಆ ಕೆಲ್ಸಕ್ಕೆ ನೀನು ಕೈ ಹಾಕ್ಬೇಡ, ಅದು ನಿನಗೆ ಉಪಯೋಗಕರ ಆಗುದಲ್ಲ, ಅದು ನಿನಗೆ ನಷ್ಟ ಕೊಡ್ತದೆ, ಆ ರೀತಿ ನೀನು ಹೋಗ್ಬೇಡ, ಈ ಮಾರ್ಗದಲ್ಲಿ ನೀನು ಹೋಗು. ಜ್ಞಾನ ಕೊಡ್ತಾನೆ, ಆಲೋಚನೆಗಳು ಕೊಡ್ತಾನೆ ದೇವರು, ನಮಗೆ ಸಲಹೆಗಳು ಕೊಡ್ತಾನ. ನಾವು ಪ್ರಾರ್ಥನೆಯಲ್ಲಿ ಆತನಲ್ಲಿ ಆ ಒಂದು ಸತ್ಸಂಬಂಧ ನಾವು ಇದ್ದಾಗ ದೇವ್ರು ನಮಗೆ ಆಲೋಚನೆಗಳು ಕೊಡ್ತಾನ. ಆ ರೀತಿ ನಡೀತಾನ. ಅನುಭವದಲ್ಲಿ ನಾವು ಬರಬೇಕು. ದೇವರು ನಮಗೆ ಮಾಡಿರೋ ಪ್ರತಿ ಮೇಲೆಗೆ ನಾವು ಕೃತಜ್ಞತೆ ಸ್ತುತಿ ಸಲ್ಲಿಸ್ಬೇಕು. ಯಾವಾಗಾದ್ರೂ ಪ್ರಾರ್ಥನೆ ಕುತ್ಕೊಂಡಾಗ ನಮ್ ಜೀವಿತದ ಏನ್ ಕಷ್ಟಗಳಿದಾವೋ, ಏನ್ ಬಾಧೆಗಳಿದಾವೋ ಅವನ್ನೆಲ್ಲ ಹೇಳೋದಲ್ಲ. ನಮಗೆ ದೇವ್ರು ಏನು ಮೇಲು ಮಾಡಿದನೋ ಅದನ್ನು ಕೂಡ ನಾವು ಪ್ರಾರ್ಥನೆಯಲ್ಲಿ ನೆನೆಸಿ ಅದಕ್ಕೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ಬೇಕು. ದೇವಾ, ಇವತ್ತುವರೆಗೂ ನನ್ನ ಕುಟುಂಬ ಜೀವಂತವಾಗಿದೀವಿ ಅಂದ್ರೆ ಕೇವಲ ನಿನ್ನ ಕೃಪೆ. ಎಷ್ಟೋ ಕಷ್ಟಗಳಲ್ಲಿ, ಎಷ್ಟೋ ಅಪಾಯಗಳಲ್ಲಿ ದೇವ್ರು ನಮ್ಮನ್ನು ತಪ್ಪಿಸಿದಾನೆ. ಅದು ನಾವು ನೆನೆಸ್ಬೇಕು. ನೆನೆಸಿ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ಬೇಕು. ಈಗ ದೇವರು ನಮಗೆ ರಕ್ಷಣೆ ಕೊಟ್ಟಿದ್ದಾನೆ. ಈ ರಕ್ಷಣೆ ಕೊಟ್ಟಿರೋದೇ ನಮ್ಗೆ ಗೊಪ್ಪ ಮೇಲಿದು. ಪರಲೋಕನೇ ನಮಗೆ ಸ್ವಾಸ್ಥ್ಯವಾಗಿ ದೇವ್ರು ಕೊಟ್ಟಾನ. ಇಷ್ಟು ಗೊಪ್ಪ ಮೇಲು ದೇವ್ರು ನಮಗೆ ಮಾಡಿ ನಮಗೆ ಬರುವಂತ ಶಿಕ್ಷಣ ಆತವರು ನಮ್ಮ ರಕ್ಷಣೆದಲ್ಲಿ ನಡೆಸಿದಾಗ ಇದಕ್ಕೆ ನಾವು ಎಷ್ಟು ಕೃತಜ್ಞತೆಯಾಗಿ ನಾವು ಜೀವಿಸ್ಬೇಕು ಹೇಳ್ರಿ. ಕೃತಜ್ಞತೆ ನಾವು ಸಲ್ಲಿಸ್ಬೇಕು ದೇವರಿಗೆ. ದೇವಾ, ನಾನು ನಿನಗೆ ಸಾಕ್ಷಿಯಾಗಿ ಜೀವಿಸ್ತೀನಪ್ಪ, ಈ ರಕ್ಷಣೆ ನಾನು ಕೊನೆವರೆಗೂ ನಾವು ಕಾಪಾಡ್ಕೊಂತೀನಯ್ಯ, ನೀನು ನನಗೆ ಸಹಾಯ ಮಾಡು. ಸಾಕ್ಷಿಯಾಗಿ ನಿನ್ನ ರಾಕಡವರೆಗೂ ನಿನ್ನ ಚಿತ್ತಾನುಸಾರ ನಾನು ಜೀವಿಸ್ತೀನಿ, ನಿನಗೆ ಕೃತಜ್ಞತೆಯಾಗಿ ನಾನು ಜೀವಿಸ್ತೀನಿ ಅಂತೇಳಿ ನಾವು ಆ ಕೃತಜ್ಞತೆ ಸಲ್ಲಿಸ್ಬೇಕು ದೇವರಿಗೆ. ದೇವರ ದಯ ಕೋರಬೇಕು, ದೇವರ ಕರುಣೆ ಕೋರಬೇಕು, ಕೃಪೆ ಕೋರಬೇಕು. ನಾವು ಮಾಡಿರೋ ಪ್ರತಿ ತಪ್ಪುಗಳನ್ನ, ಪ್ರತಿ ಪಾಪನ ದೇವ್ರ ಮುಂದೆ ಒಪ್ಕೋಬೇಕು. ದಿನ ದಿನ ಒಪ್ಕೋಬೇಕು. ನಾವು ಅದು ಸಣ್ಣದಾಗಿರ್ಲಿ, ನಾವು ದೇವ್ರ ಮುಂದೆ ಒಪ್ಕೋಬೇಕು, ಪಶ್ಚಾತ್ತಾಪ ಪಡಬಹುದು, ರಿಪೆಂಟೆನ್ಸ್ ಆಗಬೇಕು ದೇವ್ರ ಹತ್ರ. ದೇವರಿಗೆ ನಮಗೆ ಸಮಾಧಾನ ಇರಬೇಕು. ಅಥವಾ ನಮ್ಮ ಮಧ್ಯದಲ್ಲಿ ಪಾಪವು ಅಡ್ಡ ಇರಬಾರ್ದು. ದಿನ ನಾವು ಕ್ರಿಸ್ತ ರಕ್ತದಲ್ಲಿ ನಾವು ಶುದ್ಧೀಕರಿಸ್ಕೋಬೇಕು. ನಮ್ಮ ಪಾಪಗಳನ್ನ ಒಪ್ಕೋಬೇಕು. ಒಬ್ಬೊಬ್ರಿಗೆ ಏನ್ ಫೀಲಿಂಗ್ ಇರೋದಿಲ್ಲ, ತಾನು ತಪ್ಪು ಮಾಡ್ತಿದ್ರು ಕೂಡ ಅದೇನೋ ದೊಡ್ಡ ತಪ್ಪು ಮಾಡ್ತಿಲ್ಲ ಅನ್ನೋ ಫೀಲಿಂಗ್ ನಲ್ಲಿ ನಡೀತಿರ್ತಾರ. ಆ ರೀತಿ ಇರಬಾರ್ದು. ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ನಮ್ಮ ಹೃದಯ ಅಲ್ಲಾಡ್ಬೇಕು. ಅಯ್ಯೋ, ನನ್ನ ದೇವ್ರ ವಿರುದ್ಧವಾಗಿ ನಾನು ಮಾತಾಡ್ಬಿಟ್ಟಲ್ಲ, ಅಯ್ಯೋ ನನ್ನ ದೇವ್ರ ವಿರುದ್ಧವಾಗಿ ಚಟ್ಟು ನೋಡ್ಬಿಟ್ಟಲ್ಲ. ಏನೋ ಒಂದು ಸಣ್ಣ ತಪ್ಪು ಕೂಡ ಅದು ನಮ್ಮ ಮನಸ್ಸಿನಲ್ಲಿ ಅದು ಎಷ್ಟು ನಮ್ಗೆ ಅದು ಇದು ಆಗ್ಬೇಕಂದ್ರೆ ನನ್ಗೆ ಯಾವಾಗ ಹೋಗಿ ದೇವ್ರ ಹತ್ರ ಪಶ್ಚಾತ್ತಾಪ ಪಡ್ಬೇಕು, ನಾನು ಯಾವಾಗ ಹೋಗಿ ದೇವ್ರ ಹತ್ರ ನಾನು ರಿಪೆಟೆನ್ಸ್ ಆಗ್ಬೇಕು, ಸಮಾಧಾನ ಆಗ್ಬೇಕು ಅನ್ನೋ ಆ ಒಂದು ಮನಸ್ಸು ನಮ್ಮಲ್ಲಿ ಬರ್ಬೇಕು. ಆ ರೀತಿ ನಾವು ಜೀವಿಸುವಂತವ್ರಾಗಿರ್ಬೇಕು. ಆ ರೀತಿ ರಿಪೆಟೆನ್ಸ್ ಆಗಿರ್ಬೇಕು. ದೇವ್ರನ್ನ ನಾವು ಆರಾಧಿಸ್ಬೇಕು. ನಿತ್ಯವೂ ನಾವು ದೇವ್ರನ್ನ ಆರಾಧಿಸುವಂತವ್ರಾಗಿರ್ಬೇಕು. ಪ್ರಾರ್ಥನೆಯಲ್ಲಿ ತನ್ನ ಸ್ತುತಿಸ್ಬೇಕು, ತನ್ನ ಘನಪಡಿಸ್ಬೇಕು, ತನ್ನ ಮಹಿಮೆ ಪಡಿಸ್ಬೇಕು. ಆತನ ನಾಮನ ನಾವು ವರ್ಣಿಸಿ ತನ್ನ ನಾಮನ ಮಹಿಮೆಪಡಿಸಿ ಆರಾಧಿಸುವಂತವರಾಗಿರ್ಬೇಕು, ಘನಪಡಿಸುವಂತವರಾಗಿರ್ಬೇಕು. ಈ ಅನುಭವಗಳಲ್ಲಿ ನಾವು ನಡೆದಾಗ ದೇವರಿಗೆ ಸನ್ನಿಹಿತರಾಗ್ತೀವಿ, ದೇವರಿಗೆ ಹತ್ತಿರಾಗಿ ಅದರಲ್ಲಿ ಅಂಟಗಟ್ಟ ಕೊಡ್ತೀವಿ. ಅವಾಗ 100ರಷ್ಟು ಫಲ ಕೊಡ್ತೀವಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ನೋಡ್ರಿ ನಿಮ್ಮ ಅನುಭವಗಳು ನೀವೇ ಸಾಕ್ಷಿ ಹೇಳುತ್ತೆ.